ನಮ್ಮ ಅನ್ಸಿಕೆ ಅದ ಉತ್ತರ ಸಂತಿ ಅಂತೀರಿ ಅದ ಹೆಂಗ್ರಿ? ಈಗ ಸದ್ಯ ನಮ್ ದೀಪಾವಳಿ ರೊಕ್ಕ ಕೊಡ್ಲಾರ ನಮ್ ಬಿಗ್ ಬಾಸ್ ಮನ್ಯಾಗ ಹೋಗ್ಯಾನ ನಮ್ಗೆ ಲಾಸ್ ಮಾಡಿ ಹೋಗ್ಯಾನ ಹುಚ್ಚ ಮಾಡ್ಯ ಬರೀ ಜಗಳ ಇವ ಇರ್ತಾವಂತೀರಿ. ಅದ್ರಾಗ ಏನ್ ಇರ್ತೈತಿ ನೋಡಾಕ್ರ ಏನ್ ಇರ್ತೈತಿ ಅದ್ರಾಗ ಯಾ ಖುಷಿಯಿಂದ ನೋಡ್ಬೇಕು ಅವ್ರದ ಬಡದಾಟ ಬರ್ರಿ ನಮ್ಗೇನ ಅದ ಬಿಗ್ ಬಾಸ್ ಕಾರ್ಯಕ್ರಮನ ಸರಿ ಇಲ್ಲ ಅಂತ ಹಾ ಈಗ ಕೆಲವೊಂದಿಷ್ಟು ಮಂದಿ ಅಂತಾರ್ರಿ ಮುಗ್ಧ ಅಲ್ಲ ಹನುಮಂತ ಮುಗ್ಧ ಅಲ್ಲ ಫೇಕ್ ಅದನ ನಕಲಿ ಅದನ ಅಂತಾರ್ರಿ. ಅದಕ್ಕೆ ನೀವು ಯಾಕೆ ಇಷ್ಟಪಡ್ತೀರಿ? ನಾವು ಕಮೆಂಟ್ ಓದ್ತಿರ್ತೀವಿ. ಒಬ್ರು ಚಲೋ ಅಂತ ಮಾಡ್ತಿರ್ತಾವ ಒಬ್ರು ಕಮೆಂಟ್ ನಾಟಕ ಮಾಡ್ತಾನೆ ಎಲ್ಲ ಗೊತ್ತಾಗ್ತ ಮಾಡ್ತಿರ್ತಾರ ಆದ್ರ ಅವ್ನ ಸ್ವಭಾವನ ಹಂಗೈತಿ. ಯಾರಿಗೆ ಭೇದ ಭಾವದ ಹಿಂಗ ಮಾತಾಡಂಗಿಲ್ಲ. ಬೆಸ್ಟ್ ಮನುಷ್ಯ ಅಂದ್ರೆ ಬೆಸ್ಟ್ ಮನುಷ್ಯ. ಆದ್ರೆ ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಂತ ಕಾರ್ಯಕ್ರಮ ಅಂಕಿರ ಅಲ್ಲ ಅಂತೀರಿ. ಕೆಲವೊಬ್ರ ಸ್ವಲ್ಪ ಏನ್ರ ಯಾವ್ದಾರ ಶೋಧ ಹೋಗ್ಲಿ ಏನಾಗ್ಲಿ ಸ್ವಲ್ಪ ಮ್ಯಾಗ ಬೆಳೆದ್ರೆ ಅಹಂಕಾರ ಬೈತಿದ್ರಿ. ಊರಾಗ ಮಂದಿನ ಮರ್ತು ಬಿಡ್ತಾರೆ ಮಂದಿ. ಕೆಟ್ಟದವಲ್ರಿ ಊರ ಒಳ್ಳೆವದನ್ರಿ. ಒಳ್ಳೆ ಒಂದು ಮೂರಿಗೆ ಬಂಡಿ ತಾಂಡಕ್ಕೆ ಅಲ್ಲಿ ಊರಾಗ್ಲಿ ಬ್ಯಾಗ ಹಳ್ಳೆ ಹೋಗ್ಲಿ ಅಂದ್ರೆ ಕರೆಕ್ಟಾಗಿ ನೀತಿಗೆ ಅದಾನೆ. ಆದ್ರೆ ನಮಗ್ ಚಿಕ್ಕಪ್ಪರ ಮಗನೇ ಅವನು. ನಿಮ್ ಚಿಕ್ಕಪ್ಪ ಮಗನ್ರಿ? ಹೌದು. ಇಲ್ಲಿ ಮೇಲೆ ನಮ್ಮ ಮನೆ ಅವನಿಗೆ ಒಂದೈತಿ ಆದ್ರೆ ಕೆಟ್ಟನು ಇಲ್ಲ ಚಲೋ ಮನುಷ್ಯರಿ. ಚಲೋ ಏಕ ನಂಬರ್ ಮನುಷ್ಯರಿ. ಒಂದ್ ನಂಬರ್. ಯಾಕಂದ್ರೆ ಕೆಟ್ಟ ಅಂತ ಅನ್ಸ್ಕೊಂಡಿಲ್ಲ. ಅವನದು ಪ್ಯಾಂಟ್ ತೊಡಬೇಕು ಆ ತೊಡಬೇಕು ಅಂತ ಒಂದು ಇಷ್ಟ ಇಲ್ಲ. ಶೋಕಿ ಇಲ್ಲ ಅವ್ನು ಲಪಾಟಿ ಒಂದು ಅರ್ಬಿ ಈ ಆಡ್ಬಿಟ್ಟು ಏನೂ ಇಲ್ಲ. ಅಂತ ದೊಡ್ಡ ಬಿಗ್ ಬಾಸ್ ಶೋನೇ ಹೋದ್ರು ಲಪಾಟಿ ಮ್ಯಾಗ ಅದನ್ರಿ. ಲಪಾಟಿ ಮ್ಯಾಗ ಎಲ್ಲಿ ಹೋದ್ರು ಲಪಾಟಿ ಮ್ಯಾಗ ಇರ್ತಾನ. ಅದು ಮಾತ್ರ ಪಕ್ಕಾ ಗೆಲ್ಲ. ಊರ್ ಮಂದಿ ಜೊತೆ ಹೆಂಗದನ್ರಿ? ಊರ್ ಮಂದಿ ಜೊತೆ ನೀವು ಪರವಾಗಿಲ್ಲ ಚೆನ್ನಾಗಿದ್ದಾನೆ. ಚಲೋ ಅದ. ಚಲೋ ಸುಳ್ಳು ಹಾಕಬೇಕು ಎಲ್ಲಾ ಕಡೆಯಿಂದ ಚಲೋ ಅನ್ಸ್ಕೊಂಡ್ರಿ ಮಂದಿ ಕಡೆನೇ ಚಲೋ. ಕೆಟ್ಟ ಮಾತ್ರ ಸುಳ್ಳು ಅದು ಮಾತ್ರ ಪಕ್ಕ. ನೀವ್ ನೋಡ್ತೀರಿ ಬಿಗ್ ಬಾಸ್? ಯಾರ್ದು ಬಿಗ್ ಬಾಸ್ ನೋಡ್ತೀರಿ? ಟಿವಿನೂ ಐತಿ ಮೊಬೈಲ್ ನೋಡ್ತೀವಿ. ಅದ್ರಾಗ ನೋಡಿದೆ ನೋಡ್ಕೊಂಡ್ ಬಂದಿದ್ರಿ. ಅವ್ನ್ ಬಿಟ್ಟು ಮತ್ತೆ ಇಷ್ಟ ಆಕ್ರಿ ನಿಮ್ಗೆ? ನಮ್ಗ ಇನ್ನು ಧನರಾಜ್ ಇವರಿಬ್ರು ಮಾತ್ರ ಅವ್ರ ದೋಸ್ತಿ ಬಗ್ಗೆ ಏನಾಗ ಇಷ್ಟ ಪಡ್ತೀರಿ? ಕ್ಲೋಸ್ ಫ್ರೆಂಡ್ ಇವ್ರು ಇಬ್ರು ಮಾತ್ರ ಬರ್ತಿ ಒಳ್ಳೆ ದಿನ ಒಳ್ಳೆ ಮಂದಿ ಒಳ್ಳೆ ಮಾತಿದ್ದ ಅದು ಮಾತ್ರ ಭಾಳ ಒಳ್ಳೆ ಬುದ್ಧಿ. ನೀವು ಹೆಂಗಿರ್ತೀರಿ ಹಂಗಿರ್ತಾನ ಹಂಗೆ ಅಂದ್ರೆ ಅವಂದು ವಿಶ್ವಾಸ ಹೆಂಗಾಗುತ್ತೆ ಸಣ್ಣ ದೊಡ್ಡ ಇಲ್ಲಿ ಲೇ ಅಂದ್ ಬಂದ್ರೆ ಊಟ ಆಗತ್ತೆ. ಲೇ ಅಂತಾರೆ ಏನ್ರಿಪ್ಪ ಹಾಡ್ರಿ ಅದೇ ಒಂದು ಸ್ವಭಾವ ಒಂದು ಭಾಳ ಒಳ್ಳೆ ಮನುಷ್ಯ. ಕೆಲವೊಂದಿಷ್ಟು ಮಂದಿ ಹನುಮಂತ ನಾಟಕ ಮಾಡ್ತಾನ ಫೇಕ್ ಅದನ ಅಂತಾರಲ್ರಿ, ಅದಕ್ಕೆ ಏನು ಇಲ್ಲ ಸುಳ್ಳ್ರಿ ಸುಳ್ಳುಗಳ ಏನೂ ಇಲ್ಲ. ಒಳ್ಳೆ ಮನುಷ್ಯ. ನಮಸ್ಕಾರ ರೀ ಅಣ್ಣ. ಯೂಟ್ಯೂಬ್ ಚಾನಲ್ ಬಂದಿವ್ರಿ. ಈಗ ನಿಮ್ಗೆ ಎಲ್ಲಾರು ಗೊತ್ತಿರ್ಬೇಕ್ರಿ ಹನುಮಂತನ ಬಿಗ್ ಬಾಸ್ ಹೋಗ್ಯಾನ್ರಿ. ನಿಮ್ಗೆ ಹೆಂಗ್ ಅನ್ಸೈತ್ರಿ? ಓಟೋದು ಮಾಡ್ತೀರಿ? ಓಟೋದು ಮಾಡ್ತೀರಿ? ಜನಕ್ಕೆ ನಾವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಹೆಂಗೆ ಮಾಡ ಮತ್ತೆ ಯಾರು ಸಪೋರ್ಟ್ ಮಾಡ್ವಂತೀರಿ? ಮೊದ್ಲು ಹೆಂಗಿದ್ರಿ ಚೆನ್ನಾಗಿರ್ತಾಗ ಹನುಮಂತನ? ಜನರಲ್ ಆಗೈತೆ ಅಂತ ಜನರಲ್ ನಮ್ಮ ಮಗನ ಜನರಲ್ ಆಗತ್ತ. ಹಾ ರೀ. ಬಿಗ್ ಬಾಕ್ಸಿಗೆ ಹೋಗಿ ಇಸ್ಪೇಟ್ ಆಡಕ್ಕೆ ರೊಕ್ಕ ತಿಂತ ಮಾಡಿಬಿಟ್ಟ ನಮಗವ. ಚಲೋ ರೀ. ನಮ್ಗ ಇಲ್ದಂಗ್ ಮಾಡಿ ಹೋಗ್ಬಿಟ್ಟ ಬಿಗ್ ಬಾಕ್ಸ್ನಾಗ. ಸೀಟ್ ಬಂದೈತಿ ಈಗ. ಹಂಗಾತೇನ್ರಿ? ನಿಶಮ್ ಕತ್ತೋ ಕಾಯಿ ರೀ ಹಳೆ ಏನ್ರಿ ಇಲ್ತಾರ ನಕಲಿ ಮಾಡತಾರ ಅವ್ರ ಹಳೆ ಮಾವ ಹಳೆ ಮಾವನ್ರಿ. ಆಡಕ್ಕೆ ರೊಕ್ಕಿಂತ ಮಾಡಿ ಹೋಗ್ಯಾನ. ಆದ್ರ ಜನರ ಎಲ್ಲಾರ ಜೊತೆ ಚೆನ್ನಾಗಿ ಚಲೋ ಇರ್ತದ ಮನುಷ್ಯ. ಈಗ ಕೆಲವೊಂದಿಷ್ಟು ಮಂದಿ ಅಂತಾರ್ರಿ ಮುಗ್ಧ ಅಲ್ಲ ಹನುಮಂತ ಮುಗ್ಧ ಅಲ್ಲ ಫೇಕ್ ಅದನ ನಕಲಿ ಅದನ ಅಂತಾರ್ರಿ. ಅದಕ್ಕೆ ನೀವು ಯಾಕೆ ಇಷ್ಟಪಡ್ತೀರಿ? ಮುಗ್ದ್ರಿ ಅವ್ರು ಫೇಕ್ ಅಂತಾರಲ್ಲ ಸುಳ್ಳು. ಅವ್ನ ಮುದ್ದ ಮನುಷ್ಯ. ಅವ್ರಿಗೆ ಇರಲ್ಲ ಒಟ್ಟಿಗಿದ್ದಾರೆ. ನಾವು ಸಣ್ಣಾಗಿರ್ತಾರ ನಾವಿದ್ದೀವಿ ಒಂದೇ ಜಾಗದಾಗ ಕುರಿ ಕಾಯ್ಕೊಂಡ್ ನಾವಿದ್ದೀವಿ ಹಳೆ ಮಾವ. ಮನುಷ್ಯನಾಗಿ ಅಂತ ನನ್ ಮನುಷ್ಯನಾಗ ಏನೈತಿ ಮಂದಿ ಗೊತ್ತಿಲ್ಲ. 4 ಮಂದಿ ಜೊತೆ ಒಳ್ಳೆ ಚೆನ್ನಾಗದಾನ ಅದ ಮೇನ್. ಏನ್ ಬಿಗ್ ಬಾಸ್ ಮನ್ಯಾಗ ಅದಾನ ರಿಯಾಲಿಟಿ ಒಳಗೆ ಹಿಂಗದಾನ ನಿಜ ಜೀವನದಾಗ ಹಿಂಗದಾನ. ಮನುಷ್ಯಗೆ ಏನ್ ಬರ್ತೈತಿ ಅದನ್ನ ಮಾತಾಡ್ಬಿಡ್ತಾನ. ಒಟ್ಟ ಕಲ್ಮಶ ಇಲ್ಲ ಮನುಷ್ಯನಾಗ. ಮನುಷ್ಯ ಏನಿಲ್ಲ. ಯಾಕನ್ಬೇಕಂದ್ರ ಈಗ ಸದ್ಯ ನಮ್ ದೀಪಾವಳಿ ರೊಕ್ಕ ಕೊಡ್ಲಾರ ನಮ್ ಬಿಗ್ ಬಾಸ್ ಮನ್ಯಾಗ ಹೋಗ್ಯಾನ ನಮ್ಗೆ ಲಾಸ್ ಮಾಡಿ ಹೋಗ್ಯಾನ ಹುಚ್ಚ ಮಾಡ್ಯ. ಅದನ್ನ ಬಿಟ್ಟು ಬೇರೆ ಏನ್ರಿ ಹೇಳ್ರಿ ನೀವು? ಈಗಿಂದ ಹೇಳ್ಬೇಕಪ್ಪ ಮೂಮೆಂಟ್ ಚುಣ್ಣ ಚುಟ್ಟಿ ತಗೊಂಡ್ವಿ ಅಪ್ಪಾಜಿ. ಬಿಡ್ರಿ. ಸಾಲಿ ಅದು ಎಷ್ಟಾಗೈತ್ರಿ ಹನುಮಂತ ನಮ್ದು? ಸಾಲಿ 5ನೇ ಕ್ಲಾಸ್. 5ನೇ ಕ್ಲಾಸ್ ರೀ. ಅಲ್ಲಿಂದ ಮುಂದೆ ಹೋಗ್ಲಿಲ್ರಿ? ನಮ್ ಬಡತನ ಪರಿಸ್ಥಿತಿ ಐತ್ರಿ. ಕುರಿ ಕಾಯದ ಆಡ್ ಕಾಯದ ಎಮ್ಮಿ ಕಾಯದ. ಮೊದ್ಲು ಎಷ್ಟಿದ್ರು ಕುರಿ ಅವರು? ಮೊದ್ಲು ಎಷ್ಟಿದ್ರು ಕುರಿ? ಮತ್ತಿದ್ದು ಒಂದು 50-60 ಇದ್ದು. ಈಗ ಅದಾವ ಒಂದು 50-60 ಇನ್ನೂ ಅದಾವ. ಈಗ ಎಲ್ಲ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಅದನ್ನ ಕಾಯರ್ ಯಾರ ಹೊರಗೆ ಇರ್ತಾರೆ ಅವರು ಜಾಸ್ತಿ. ಹೌದಿಲ್ರಿ? ಇಲ್ಲಿ ಬಂದ್ರು ಕೂಡ ಮನ್ಯಾಗಿರಲ್ಲ ಏನಿಲ್ಲ. ಮತ್ತೆ ನಾವು ಕರ್ತೀವಿ ನೀವು ಕರ್ತೀವಿ ಅಂತ ಹೋಗ್ತಾರೆ.
ಕಾರ್ಯಕ್ರಮ ಅದು ಇದು ಇರ್ತಾವ್ರಿ. ಕಾರ್ಯಕ್ರಮ ಮಾಡ್ತೀವಿ. ಮೊನ್ನೆ ಒಳ್ಳೆ ನಾವು ಯಾರು ದುಡ್ಡು ಕೊಟ್ಟಿಲ್ಲ ಬಂದಿದ್ರ ಪ್ರತಿನಿಧಿ ಕಾರಂಜಿ ಅವ್ರು ಬಂದಿದ್ದು ಅವ್ರ ಕೈಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ ನಮ್ಮ ಊರಾಗ ಒಂದು ಕಾರ್ಯಕ್ರಮ ನಡೆಸಿದ್ರು. ಸುಮಾರು ಒಂದು 3 ಕಾರ್ಯಕ್ರಮ ನಡೆಸ್ಯಾರ. ಹಾ ನಿಮ್ಮ ಊರಾಗ ನೋಡ್ಸ್ಯಾರಿ. ಈಗ ನೀವು ಅವನ ಜೊತೆ ಅಡ್ಡಾಡಿದ ಮಂದಿ ಇದೀರಿ, ನಿಮ್ಗೆ ಗೊತ್ತಿರ್ತೈತ್ರಿ ಹೆಂಗ ಅದಾನ ಮನುಷ್ಯ. ಅವ್ನ ತಲೆಯಾಗ ಏನ್ ಆಕೈತಿ ಅವನೇ ಮಾತಾಡ್ತಾನೆ. ಹಾ ಆದ್ರೆ ಯಾರಿಗೂ ರಾಂಗ್ ಮಾತಾಡಂಗಿಲ್ಲ. ಅವ್ನು ಯಾರಿಗೆ ಭೇದ ಭಾವದ ಅವ ಹಿಂಗ ಇವ ಹಿಂಗ ಮಾತಾಡಂಗಿಲ್ಲ. ಬೆಸ್ಟ್ ಮನುಷ್ಯ ಅಂದ್ರೆ ಬೆಸ್ಟ್ ಮನುಷ್ಯ. ಹಾ ರೀ ಅಷ್ಟೇ ರೀ ಸರಳ. ಈಗ ನಮ್ಗೆ ಬೇರೆದಾರ ಏನ್ ಗೊತ್ತಿರಂಗಿಲ್ರಿ. ಈಗ ನೀವು ಅವ್ರ ಜೊತೆ ಅಡ್ಡಾಡಿದಿರ್ತೀರಿ ಮೊದ್ಲಿಂದ. ಯಾವಾಗಿದ್ರು ಯಾರಿಗೆ ಹೆಂಗ್ ಮಾತಾಡ್ಬೇಕು ಹಾ ಚಲೋ ಅದ. ಹಾ ಎಲ್ಲಿ ಭಜನೆ ಐತಿ ಎಲ್ಲಿ ಏನೈತಿ ರಾತ್ರಿ ನೋಡಂಗಿಲ್ಲ ಏನಿಲ್ಲ. ಸುಮ್ ಹೋಗ್ಬಿಡೋದು ಭಜನೆ. ಭಜನಿ ಬರೀ ಹುಚ್ಚ ಬಾಳ್ರಿ. ಸ್ಟಾರ್ ಆಗಿದೆ ಅಂತೇಳಿ ಅಹಂಕಾರ ಏನಿಲ್ರಿ. ಮೊದ್ಲು ಹೆಂಗಿದ್ದ ಈಗ ಹಂಗದನ್ರಿ. ಕೆಲವೊಬ್ರ ಸ್ವಲ್ಪ ಏನ್ರ ಯಾವ್ದಾರ ಶೋಧ ಹೋಗ್ಲಿ ಏನಾಗ್ಲಿ ಸ್ವಲ್ಪ ಮ್ಯಾಗ ಬೆಳೆದ್ರ ಅಹಂಕಾರ ಬೈತಿದ್ರಿ. ಅವಂಗ ಅಹಂಕಾರ ಇಲ್ರಿ. ಒಟ್ಟ ಊರಾಗ ಮಂದಿನ ಮರ್ತು ಬಿಡ್ತಾರೆ ಮಂದಿ. ಹೌದೌದು ಅಂತದಿಲ್ರಿ. ಅವ್ನು ಅಂತ ಭಾವನೆನೇ ಇಲ್ಲ. ಏನಿದ್ರು ಯಾರಿಗೆ ಹೆಂಗ್ ಮಾತಾಡ್ತಾರೆ ಹಂಗ ಮಾತಾಡ್ತಾರೆ. ಅಹಂಕಾರ ಅನ್ನೋದು ಒಟ್ಟ 1% ಇಲ್ಲ. ಅವ್ನ ಅಹಂಕಾರ ಸರಳತೆ ಐತಿ. ಒಟ್ಟು ಏನ್ ಮಾತಾಡ್ತಾರ ಹಂಗ ಮಾತಾಡ್ತಾರ. ಯಾರಿಗೆ ಹೆಂಗ್ ಬೆಲೆ ಕೊಡ್ಬೇಕು ಅಷ್ಟ. ದೊಡ್ಡವ್ರ ಯಾರು ಸಣ್ಣವ್ರ ಯಾರು ಅನ್ನೋದು ಭಾರಿ ಸ್ಪಷ್ಟತೆ ಐತಿ. ಕುಂದ್ರ ಬರ್ರಿ ಕುಂದ್ರಿ. ಹೆಸರೇನ್ರಿ ನಿಮ್ದು? ನಮ್ದು ಅಶೋಕ್. ಹಾ ರೀ. ಏನಿಲ್ಲ ನಾವು ಬಿಗ್ ಬಾಸ್ ಮೊದ್ಲಾಗ ನೋಡ್ತಿದ್ದಿಲ್ಲ. ಹಾ ಈಗೇನ ಹನುಮಂತ ಹೋಗ್ಯಾನಂತಂದು ಅದು ಒಂದು ನಮ್ನಿ ನಮ್ಮ ಅನ್ಸಿಕೆ ಅದು ಉತ್ತರ ಸಂತಿ ಅಂತೀರಿ. ಅದ ಹೆಂಗ್ರಿ? ನೋಡಂಗ ಅಲ್ರಿಪ್ಪ ಏನ್ ಇರ್ತೈತಿ ಅದ್ರಾಗ. ಏನ್ ಅವ್ರವ್ರದ ತೋಡ್ಕೊಂತಿರ್ತಾರ. ಆದ್ರೆ ಏನೋ ಒಂದು ಅವ್ರದ್ದು ಏನೈತೇನ್ರಿ ಏನೋ TRPಗೋಸ್ಕರ ಹನುಮಂತನ ಕರ್ಕೊಂಡು ಹೋಗ್ಯಾರ ನಮ್ಮ ವಿಚಾರ. ಹಾ ಹಿಂಗಂತೀರೇನ್ರಿ? ಅಂದ್ರೆ ಯಾರು ನೋಡ ಅಂತಿದ್ದಿಲ್ಲ ಅದನ್ನ. ಜಗದೀಶ್ ಅವ್ರು ಹೊರಗೆ ಬಂದಿಂದಾಗ ನೋಡೇವಿಲ್ಲ ಅಂತಲ್ಲ, ಅದ್ ಮಾಹಿತಿ ಎಲ್ಲ ಗೊತ್ತು. ಜಗದೀಶ್ ಅವ್ರು ಹೊರಗೆ ಬಂದಿಂದಾಗ ಅದ TRP ಪೂರ 0 ಆಗಿತ್ರಿ. ಅದು TRPಗೋಸ್ಕರ ಇವ್ನ ಹನುಮಂತನ ಕರ್ಕೊಂಡು ಹೋಗ್ಯಾರ. ಆ ಹನುಮಂತನ ಕರ್ಕೊಂಡು ಹೋಗ್ಯಾರ ಅಂತಿದ್ದಕ್ಕೆ ನಾವು ನೋಡ ಅಂತೀವಿ. ಆ TRP ಏರಿಯತೆ ಬಿಟ್ಟೈತಿ ನಮ್ಗೆ ಗೊತ್ತು. ಏರಿರ್ಬೇಕು ಬಿಡ್ರಿ. ಮತ್ತೆ ಹನುಮಂತ ಬಂದ್ಮ್ಯಾಗ ಜನ ಇಷ್ಟಪಡ್ತಾರೆ ಈ ಬಿಗ್ ಬಾಸ್. ಮತ್ತೆ ಹ್ಞೂ ರೀ. ಹೌದು. ಈಗ ಮೊದ್ಲು ಹೆಂಗಿದ್ರಿ ಹನುಮಂತ? ನಿಮ್ ಜೊತೆ ಜಾಸ್ತಿ ಇದ್ದು ನಿಮ್ ಜೊತೆ ಇದ್ದೇನ್ರಿ? ಚೆನ್ನಾಗಿರ್ತಾರ. ಸಾಲಿಗೆ ಅದು ಹೋಗಿರಲ್ರಿ ಮೊದ್ಲು? ಮೊದ್ಲು ಸಾಲಿಗೇನು ಭಾಳ ಕಡಿಮೆ ಐತ್ರಿ. ಭಾಳ ಕಡಿಮೆ. ಒಂದು 5ನೇತೆ ಆಗಿತ್ತಂತಲ್ಲ. 5ನೇತ 4ನೇತ ಅದ 5ನೇತ 6ನೇತ ಅಂದ್ರೆ ಏನ್ರಿ ಕಾಯಂ ಸಾಲಿ ಅಲ್ಲ. ಯಾವಾಗಾರ ಹೋಗೋದು ಅರ್ಧ ಕುರಿನಾಕದಾನ. ಜಾಸ್ತಿ ಹೊತ್ತು ಕುರಿನಾಕದಾನ್ರಿ. ಜಾಸ್ತಿ ದಿನ ಕುರಿನಾಕದ ಅಂದ್ರೆ ಅದು ಸಾಲಿಗೆ ಹೋಗಿದ್ದ ಹಂಗ ಈ ನಮ್ ಕಡೆ ಅಂದ್ರೆ ಹಂಗ ಸಾಲಿ ಪಾಸ್ ಮಾಡ್ಕೊಂತ ಹೋಗ್ಯಾರ ಅಷ್ಟ. ಒಂದು 5ನೇತ 6ನೇತ ಕಲ್ತಾನ. ಸ್ವಭಾವ ಹೆಂಗಿದ್ರಿ ಹನುಮಂತಂದ? ಮೊದ್ಲು ಹೆಂಗಿದ್ರಿ? ಮತ್ತೆ ಹೆಂಗಿದ್ದ ಮತ್ತ ಹಂಗದ ಹಂಗ್ರಿ. ಹೆಸರು ಮಾಡಿದ್ಮ್ಯಾಗ ಸ್ವಭಾವ ಏನ್ ಚೇಂಜ್ ಆಗಿಲ್ರಿ? ಏನು ಬದ್ಲಾಗಿಲ್ಲ. ಅಲ್ಲಿ ಮಾತಾಡೋದ್ ಮ್ಯಾಗ ಗೊತ್ತಾಗತ್ತೆ. ಹೌದು ಬಿಡ್ರಿ. ಹಂಗೆ ತಿಳ್ಕೊಳಕ್ಕೆ ಹಂಗೇನಾರ ಇದು ಇತ್ತಂದ್ರೆ ಈಗ ನಾವು ಅವನ್ನ ಇದು ಕಾರ್ಯಕ್ರಮ ಯೂಟ್ಯೂಬ್ನಾಗ ಹಾಕ್ತಾರಲ್ಲ ಅವಾಗ ನೋಡಿದಾಗ ನಾವು ಕಮೆಂಟ್ ಓದ್ತಿರ್ತೀವಿ. ಒಬ್ರು ಚಲೋ ಅಂತ ಮಾಡ್ತಿರ್ತಾರ, ಒಬ್ರು ಕಮೆಂಟ್ ನಾಟಕ ಮಾಡ್ತಾನೆ ಎಲ್ಲ ಗೊತ್ತಾಗ ಮಾಡ್ತಿರ್ತಾರ. ಆದ್ರೆ ಅವ್ನ ಸ್ವಭಾವನ ಹಂಗೈತಿ. ಸ್ವಭಾವ ಹಂಗೈತ್ರಿ. ಇಲ್ಲಿ ಊರಾಗನ ಯಾರ ಕಡೆ ನೋಡ್ಕೊಂಡು ಫ್ಯಾನ್ಸ್ ಬಂದಾರಂತ ನಾವು ಮಾತಾಡ್ಸೋ ಮುಂದೆ ಅದೇ ರೀತಿನ ಮಾತಾಡ್ತಾನ. ಅವ್ರಿಗೆ ಹೆಂಗ ಅನ್ಸತಿ ಇಲ್ಲ ಇವ್ ಏನ ಸೊಕ್ಕಿ ಬಂದಾನ ಅನ್ಸತಿ. ಹಂಗ ಆಟ ಏನಿಲ್ಲ. ಆ ಟೈಪ್ ಇಲ್ಲ. ಅವ್ನ ಇರೋದ ಹಂಗ ಯಾವಾಗಿದ್ರ ಹಂಗ ಮನಸ್ಸಿನಾಗ ಬಂದಿದ್ದು ಮಾತಾಡ್ಬಿಡ್ತಾನ್ರಿ. ಕರ್ನಾಟಕ ಜನತೆಗೆ ಏನಿಲ್ರಪ್ಪ ಅಲ್ಲೇ ಈಗ ನಮ್ಮೂರ ಅಂತಂದ ಅವನ್ನ ಗೆದಸ್ರಿ ಅಂತ ಏನಿಲ್ಲ. ಅಲ್ಲೇ ಯಾರು ಚಲೋ ಆಡ್ತಾರ ಅವ್ರಿಗೆ ಅದ್ರಾಗ ಇವ್ರು ಬಿಗ್ ಬಾಸ್ನಾರ ಏನ್ ಬಿಡ್ರಿ ಎಲ್ಲಾರು ಒಳ್ಳೆಯವ್ರನ್ನ ಒಂದಿಷ್ಟು ಮಂದಿ ಒಳ್ಳೆಯವ್ರನ್ನ ಒಂದಿಷ್ಟು ಮಂದಿ ಈಗ ಅವ್ರು ಕರ್ಕೊಂಡು ಹೋಗೋದು ಈಗೇನು ಸ್ವಲ್ಪ ಇದಾಗಿರ್ತಾವಲ್ರಿ ಅಂತಾರ ಕರ್ಕೊಂಡು ಹೋಗಾರ. ಅವ್ರು ಅರ್ಧ ಅವನ್ನ ಹಾಕ್ಬೇಕು, ಅರ್ಧ ಅವನ್ನ ಹಾಕ್ಬೇಕು. ಅಂದ್ರೆ ಏನು ಇಲ್ದಾರನ್ನ ಹಾಕ್ಬೇಕಂತ ನಿಮ್ಗೆ ಅನ್ಸೈತ್ರಿ? ಹೌದು. ಅವ್ರನ್ನ ಹಾಕ್ಬೇಕು. ಅವ್ರು ಏನಾರ ಒಂದು ಏನ ಅಂತಾರ ಲೋ ಮರ ಏನ್ರಿ ಒಟ್ಟು ಏನಾರ ಒಂದು ವಿವಾದ ಮಾಡ್ಕೊಂಡಿರ್ಬೇಕ್ರಿ ಅಂತ. ಕಾಂಟ್ರವರ್ಸಿ ಮಾಡಿದ್ರು ಕಾಂಟ್ರವರ್ಸಿ ಇಂಗ್ಲೀಷ್ ಬರಲ್ರಿ ನಾವು. ಹೌದೌದ್ರಿ. ಕಾಂಟ್ರವರ್ಸಿ ಯಾರು ಮಾಡಿರ್ತಾರ ಅವ್ರನ್ನ ಹುಡುಕಿ ಎಲ್ಲಾರು ಕಾಂಟ್ರವರ್ಸಿ ಮಾಡೋದು ಅದು ಕಾಂಟ್ರವರ್ಸಿನ ಆಗ್ಬಿಡ್ತೈತಿ. ಅಲ್ಲಿ ಒಳಗನ ಅದು ಅಂದ್ರೆ ಅವ್ರನ್ನ ಹಾಕೋಬೇಕು. ಬರೇ ಕಾಂಟ್ರವರ್ಸಿ ಅದರ್ನ ಈ ಜೈಲಿಗೆ ಹೋದರ್ನ ಏನಾರ ಇದು ಮಾಡೋದರ್ನ ಬರೀ ಇಂಥವ್ರನ್ನ ಹಾಕ್ತಾರ. ಅದನ್ನ ನೋಡಕ್ ಯಾರು ಇಷ್ಟಪಡ್ತಾರಪ್ಪ. ನಾವು ನೋಡ್ತೇವ್ರಪ್ಪ ಇಲ್ಲ ಅಂತಲ್ಲ. ಅದನ್ನ ಹನುಮಂತ ಹೋಗ್ಯಾನಂತ ನೋಡತ್ತೀರಿ ನೀವು ಜಾಸ್ತಿ? ಹನುಮಂತ ಹೋಗ್ಯಾನಂತ ನೋಡಂತೀವಿ ಅಷ್ಟೇ. ಏನ್ರಿಪ್ಪ ಅದೊಂದು ಕಾರ್ಯಕ್ರಮ ಅಂದ್ರೆ ಏನ್ರಿ ಈಗೆಲ್ಲ ಅಂದ್ರೆ ಏನ್ರಿ ಟಿವಿ ಆಯ್ತು ಮೀಡಿಯಾ ಆಯ್ತು ಎಲ್ಲ ಆಯ್ತು ಎಲ್ಲ TRPಗೋಸ್ಕರ. TRP ಬರ್ಕೊಲಿ ಅವ್ರು ಕೆಲಸ ಮಾಡ್ತಿರ್ತಾರ. ಅವ್ರು TRP ತೋಲಿ. ಆದ್ರೆ ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಂತ ಕಾರ್ಯಕ್ರಮ ಅಂಕಿರ ಅಲ್ಲ ಅದು. ಅಲ್ಲ ಅಂತೀರಿ? ಅಲ್ರಿ ಅದು ಒಂದು ಒಳ್ಳೆ ಸಂದೇಶ ಕೊಡಂತ ಕಾರ್ಯಕ್ರಮನ ಅಲ್ಲ ಅದು. ನಮ್ಮ ವಿಚಾರಕ್ಕೆ ಮತ್ತೊಬ್ರು ಖುಷಿಯಿಂದ ನೋಡ್ಬೋದು. ಯಾಕಂತೀರಿ?
ಅದ್ರ ಏನ್ ಸಂದೇಶ ಕೊಡ್ತಾರ್ರಿ? ಈಗ ನಾವ್ ಒಂದ್ ಜೀವನ ಮಾಡ್ಬೇಕಂದ್ರ ಏನೋ ಒಂದ್ ಕೆಟ್ಟ ದಾರಿ ಹಿಡಿದಿತ್ತು, ಒಂದ್ ಏನಾರ ಸಂದೇಶ ಇರ್ಬೇಕಲ್ರಿ. ಏನೋ ಒಂದ್ ಫಿಲ್ಮ್ ಮಾಡ್ಯಾರ ಅಂದ್ರ ಅದನ್ನ ಫಿಲ್ಮ್ ನೋಡಿದ್ರ ಒಬ್ಬ ಕೆಟ್ಟ ಸತಿಗೆ ಫಿಲ್ಮ್ ನೋಡಿದ್ರ ದಾರಿ ಹಿಡಿದಿರ್ಬೇಕು ಅವ, ಅಲ್ಲಿ ಆ ಸಂದೇಶ ಇರ್ಬೇಕು ಅದ್ರಾಗ. ಇದು ಎದಕ್ ಉಪಯೋಗ ರೀ? ಏನ್ ಸಂದೇಶ ಇಲ್ಲ, ಏನ್ ಸಂದೇಶ ಕೊಡೋ ಜನರಿಗೆ ಏನ್ ಸಂದೇಶ ಐತಿ? ಬರೀ ಜಗಳ ಅವು ಕೇಳೋದಾಗೈತೇನ್ರಿ? ಅದನ್ನ ತೊಗೊಂಡ್ ಏನ್ ಮಾಡನ್ರಿ? ಅವ್ರ ಜಗಳ ತೊಗೊಂಡ್ ನಮ್ಗ್ ಸಾಕಾಗಿರ್ತೈತಿ. ಅವ್ರ ಜಗಳ ಕೇಳಿ ಮತ್ತೆ ನಮ್ಗೆ ಟೆನ್ಷನ್ ಆಗೈತೇನ್ರಿ? ಹಂಗ್ರಿ ಮತ್ ಹಂಗ ಆಕತ್ರಿ ಅದು. ಸುಮ್ಮನೆ ಅದನ್ನ ನೋಡೋದು, ಏನಾರ ಒಂದ್ ಸಂದೇಶ ಇರ್ಬೇಕ್ರಿ. ಯಾರ ಮಾಡಿದ್ರ ನೀವು ಮಾಡೋ ಕೆಲಸಲಿಂದ 100 ಜನದಾಗ ಒಬ್ಬ ಒಳ್ಳೇದಾದ್ರೆ ನೀವು ಮಾಡಿದ ಕೆಲಸ ಸಾರ್ಥಕ. ಆದ್ರೆ ಅದು ಯಾವ್ದ್ರಿ ಅದು? ಬರೀ ಜಗಳ ಇವು ಇರ್ತಾವಂತೀರಿ. ಅದ್ರಾಗ ಏನ್ ಇರ್ತೈತಿ ನೋಡಾಕ್ರ? ಏನ್ ಇರ್ತೈತ್ರಿ ಅದ್ರಾಗ? ಯಾ ಖುಷಿಯಿಂದ ನೋಡ್ಬೇಕು ಅದನ್ನ? ಅವ್ರದ ಬಡ್ದಾಟ ಬರ್ರಿ. ನಮ್ಗೇನ ಅದು ಬಿಗ್ ಬಾಸ್ ಕಾರ್ಯಕ್ರಮನ ಸರಿ ಇಲ್ಲ ಅಂತ ಅನ್ಸುತ್ತೆ. ನಾವು ಅದಕ್ಕೆ ಆಗಲ್ಲ ಹೇಳಿಲ್ರಿ, ಉತ್ತರ ಸಂತೆ ಅದ. ಉತ್ತರ ಸಂತೆ ಅದು ಏನ್ ಮಾಡಕ್ಕಾಗಲ್ರಿ. ಮತ್ತೆ ಏನು ಎಲ್ಲಾರ ಈಗ ದುಡ್ಡು ಮಾಡಾಕ ನಿಂತ್ಬಿಟ್ರ. ಈಗ ಅಂತಾವು ಈಗ ಚಲೋದ್ ಕೊಟ್ರಿ, ಹಾಲು ಕೊಟ್ರಿ ಯಾರು ಕುಡಿಯಲ್ಲ, ಸೇರೆ ಕೊಡ್ತಾನೆ ಅಂದ್ರೆ ಎಲ್ಲಾರು ಬರ್ತಾರ. ಆ ಲೆಕ್ಕಕ್ಕೆ ಬಂದ್ಬಿಟ್ಟೈತಿ ಈಗ ಎಲ್ಲ. ಇದನ್ನ ಹಂಗೆ ಬಂದ್ಬಿಟ್ಟೈತೆ. ಹಂಗೆ ಮತ್ತೆ ಕಾಲು ಹೆಂಗಿರುತ್ತೆ ಹಂಗೆ ನಡ್ಕೊಂಡು ಹೋಗೋದ್ರಪ್ಪ. ಒಟ್ಟು ಕಾಂಟ್ರವರ್ಸಿ ಇದ್ದವ್ರನ್ನ ಅಂಥವ್ರ ಇಂಥವ್ರ ಕರ್ಕೊಂಬಂದ್ರೆ ಮಂದಿ ನೋಡ್ತಾರಂತಾರ್ರಿ. ಹೌದ್ರಿ. ನಾವು ಒಂದು ಇದು ನೋಡ್ತೀವ್ರಪ್ಪ, ಅವ್ರ ಅಕ್ಕಾರೊಬ್ರು ಇದು ಮಾಡ್ತಾರೆ ನೋಡ್ರಿ, ಇಲ್ಲಿ ರೋಡ್ನೆ ಪಾಣ್ಯ ಬಂದು ಒಂದು ವಿಜಯ ನ್ಯೂಸ್ ಏನ್ರಿ? ವಿಜಯ ನ್ಯೂಸ್ ರೀ. ಹೆಣ್ಮಗ ಮಾತಾಡಿಲ್ಲಲ್ರಿ. ಅದ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ನಿಮ್ಮಂಗೆ, ಬಿಗ್ ಬಾಸ್ ಹೋಗಿರ್ರಿ ಅಂತಂದು. ನನ್ನ ತಲೆ ಕೆಟ್ಟಿಲ್ಪ ಅಂತಂದು ಹೇಳಿದ್ರು. ಕೇಳಿರ್ಬೇಕ ನೀವು? ಹೋದಲ್ರಿ? ಅದೇನು ಕೇಳ್ಬಿಡ್ರಿ. ಅಲ್ಲ, ನಮ್ ತಲೆ ಕೆಟ್ಟಿಲ್ಲ, ಅಲ್ಲಿ ತಲೆ ಕೆಟ್ಟರ ಹೋಗೋದು. ನಮ್ ತಲೆ ಕೆಟ್ಟಿಲ್ಪ ನಾವು ಹೋಗಲ್ಲ ಅಂದ್ಲಿ. ಅದ ತಲೆ ಕೆಟ್ಟರ ಕರ್ಕೊಂಡು ಹೋಗ್ತಾರ. ಆದ್ರೆ ಇವನ್ನ TRPಗೋಸ್ಕರ ಅಂದ್ರೆ 4 ವಾರದಿಂದ ಎಂಟ್ರಿ ಯಾವಾಗ್ಲೂ ಮಾಡ್ಕೊಂಡು 10 ಸೀಸನ್ ಆಗಾದ್ರ 4 ವಾರದಿಂದ ಒಬ್ಬ ಒಳ್ಳೆ ಯಾರನ್ನ ಎಂಟ್ರಿ ಮಾಡ್ಕೊಂಡಿಲ್ಲ. ಇದ ಫಸ್ಟ್ ಟೈಮ್. ಮತ್ತ ಅವ್ರ ಕಾರಣ ಏನ್? ಅವ್ರು ದುಡ್ಡು ಮಾಡೋರು. ಅಲ್ಲಿ ಅವ್ರು ಏನ್ ಹೊಡೆದಾಡ್ಕೊಂತಾರ ಬಿಡ್ಕೊಂಡ್ರ ದುಡ್ಡು ಮಾಡ್ರ. ಅವ್ರು ಏನೋ ಒಂದು ಕಾಂಟ್ರವರ್ಸಿ ಮಾಡಿ ಒಟ್ಟು ಆ ಜನನ ಆಕರ್ಷಣೆ ಮಾಡ್ರ ಅಷ್ಟೇ. ಈಗ ಜಗದೀಶ್ ಹೋದಾಗ TRP ಕಡಿಮೆ ಆಯ್ತು, ಬಂದ್ಬಿಟ್ಟಿತ್ತದ. ಅದು ಅವ್ರ ದುಡ್ಡು ಬೇಕಲ್ಲ, ಮತ್ತೆ ಅದಕ್ಕೋಸ್ಕರ ಮತ್ತೆ ಇದು ಮಾಡಿದ್ರಿ. ಹನುಮಂತನ ಕರ್ಸಿದ್ರಂತೀರಿ? ಹನುಮಂತರ ಕರ್ಸಿದ್ರ ಅಷ್ಟೇ. ಹಂಗ ಒಂದು ಕಾಂಟ್ರವರ್ಸಿ ಆಗ್ಬೇಕು ಅವ್ರಿಗೆ. ಹಂಗ ಕರ್ಸ್ಕೊಳಿದ್ರೆ ಮೊದ್ಲ ಕರ್ಸ್ಕೋಬೇಕಿತ್ತಂತೀರೇನ್ರಿ? ಮೊದ್ಲಕ್ಕೆ ಕರ್ಸ್ಕೋಬೇಕಾಯ್ತು. ಮೊನ್ನೆಕ್ಕೆ ಐಕಿನ್ ಕರ್ಸಿದ್ರಲ್ಲೋ ಮರ. ಯಾರಕ್ಕಿ 18 ನಿಮಿಷ ವಿಡಿಯೋ ಮಾಡಿ ಅಲ್ಲಕ್ಕಿ ಯಾರಕ್ಕಿ? ಇದು ಶ್ರೀನಿವಾಸ್ ಗೌಡ. ಇದು ಸೋನು ಶ್ರೀನಿವಾಸ್ ಗೌಡ. ಏನು ಸಾಧನೆ ಮಾಡಪ್ಪಿ ಅಂತ ಇದ್ರೆ TRP ಜಾಸ್ತಿ ಆಕೈತ್ರಿ. ಅಲ್ಲ ಮತ್ತೆ ಈಗ ಯಾಕಂದ್ರೆ ಈಗ ಹೆಂಗ್ ಹುಡ್ರು ಏನ್ ಮಾಡ್ತಾರ ಹೇಳ? ಈಗ ಅಂತರ್ನ ನೋಡಕ್ ಇಷ್ಟಪಡ್ತಾರ. ಅದಕ್ಕೋಸ್ಕರ ಅವ್ರಿಗೆ ಅಂತರ ನೋಡಕ ಅವ್ರು ನೋಡ್ತಿರ್ತಾರ ಅಂತ ಕರ್ಕೊಂಬರ್ತಾರ. ಅವೆಲ್ಲ ಮನೆ ಕುಂತ ನೋಡಂತ ಕಾರ್ಯಕ್ರಮ ಏನದು? ಕಾರ್ಯಕ್ರಮ ಅದು. ಮತ್ತೆ ಸೋನು ಶ್ರೀನಿವಾಸ್ ಗೌಡ, ರಕ್ಷಕ್ ಬುಲೆಟ್ ಇಂತಾರಲ್ಲ ಮುಚ್ಚುಳೆ ಮಗ ಅವಂಕರ ಏನೋ 10 ಪಿಕ್ಚರ್ ಮಾಡಿ ಕೋಟಿ ಗಂಟ್ಲೆ ಸಂಭಾವನೆ ಐತಿ ನನ್ನ ಲೆಕ್ಕಕ್ಕೆ ಮಾತಾಡ.